ಜ್ಯೋತಮ್ಮ ಗಿಳಿಗೊಂಚೂರು ಮಗ ತೋರಿಸಿ ನೋಡಿ ಇಲ್ಲಿ ನನ್ನ ಮಗ ಎಷ್ಟು ಹೆಲ್ಪ್ ಮಾಡಿಕೊಡ್ತಾವನೆ ಅಂತ. ಹೊಸ ಮನೆ ಹತ್ರ ಬಂದ್ವಿ, ಮನೆ ಕ್ಲೀನ್ ಮಾಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವ್ಲಾಗ್ನ ಹಾಕೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3 ದಿನದ ವಿಡಿಯೋನ ಸೇರಿಸಿ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಥರ ಮಾಡೋಕ್ಕಾಗ್ತಾಯಿಲ್ಲ, ಮನೆ ಶಿಫ್ಟಿಂಗಲ್ಲಿ ಬ್ಯುಸಿ ಇದ್ದೀನಿ. ಮನೆಯೆಲ್ಲ ಶಿಫ್ಟ್ ಆಗಿ ಸೆಟಲ್ ಆದಮೇಲೆ ನಾನು ರೆಗ್ಯುಲರಾಗಿ ವ್ಲಾಗ್ನ ಮಾಡ್ತೀನಿ. ಇಲ್ಲಿ ನಾವು ಜ್ಯೋತಿಯವರು ಊರಿಗೆ ಹೋಗ್ತಾಯಿದ್ರು. ಆ್ಯಕ್ಚುಲಿ ಅವರು ಹಾಲು ಉಗ್ಸೋ ತನಕ ಇದ್ದು ಆಮೇಲೆ ಹೋಗೋಣ ಅಂತಲೇ ಕರ್ಕೊಂಡು ಬಂದಿದ್ದವ್ರನ್ನು. ಆದರೆ ಏನೋ ಸಡನ್ನಾಗಿ ಊರಿಗೆ ಹೋಗ್ಬೇಕಾಗಿ ಬಂತು. ಹಾಗಾಗಿ ಊರಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ಕರ್ಕೊಂಡು ಬಂದಿದ್ದೀವಿ, ಪಡವಾರಹಳ್ಳಿ ಬಸ್ ಸ್ಟಾಪ್ಗೆ. ಅಂದರೆ ಫ್ರೀ ಇದ್ದಿದ್ದರೆ ನಾನಾಗಲಿ ಇಲ್ಲ ನನ್ನ ಹಸ್ಬೆಂಡ್ ಆಗಲಿ ಹೋಗಿ ಬಿಟ್ಟು ಬರ್ತಿದ್ವಿ. ಬಟ್ ಅವ್ರಿಗೂ ಕೆಲಸ ಇತ್ತು. ಬಟ್ ನಾನು ಮನೆ ಪ್ಯಾಕಿಂಗಲ್ಲಿ ಅದೇ ಮನೇಲಿ ಪ್ಯಾಕಿಂಗ್ ಮಾಡ್ತಿದ್ನಲ್ಲ, ಅದಕ್ಕೆ ಆಗಲಿಲ್ಲ. ಸೊ ಪರವಾಗಿಲ್ಲ ಹೋಗ್ತೀನಿ ಬಸ್ಸಲ್ಲಿ ಅಂತ ಹೇಳಿದ್ಲು. ಬಸ್ ಸ್ಟಾಪಿಗೆ ಕರ್ಕೊಂಡು ಬಂದ್ವಿ. ನನ್ನ ತಂಗಿ ಮಗಳು ಮತ್ತು ನನ್ನ ಮಗ ಇಬ್ಬರೂ ಜೊತೆಲಿರಬೇಕಾದ್ರೆ ಒಂದು ಅರ್ಧ ಗಂಟೆ ಚೆನ್ನಾಗಿದ್ದರೆ 2 hour ಕಚ್ಚಾಡ್ತಾರೆ ಆ ಥರ. ಇವಾಗ ಫುಲ್ ಒಬ್ರಿಗೊಬ್ರು ಬಿಟ್ಟಿಲ್ದೇ ಇರೋ ಥರ ಆಗ್ಬಿಟ್ಟಿದ್ರು. ಅಲ್ಲಿಂದ ಮನೆಗೆ ಬಂದು ಮನೆಯೆಲ್ಲ ಸ್ವಲ್ಪ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಮಾಡಿಬಿಡೋಣ ಅಂತ ತೆಗ್ದೆ. ಫಸ್ಟಿಗೆ ನನ್ನ ಸ್ಯಾರಿ ಎಲ್ಲ ಸೂಟ್ ಕೇಸ್ಗೆ ಹಾಕೋಣ ಅಂತ ಸೂಟ್ ಕೇಸ್ ಓಪನ್ ಮಾಡಿಟ್ಟರೆ ನನ್ನ ಮಗಳು ನೋಡಿ ಇಲ್ಲಿ ಆರಾಮಾಗಿ ಬಂದು ಕುತ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಬಾ ಆಚೆಗೆ ನಾನು ಬಟ್ಟೆ ಇಡಬೇಕು ಅಂದರೆ ಬರೋಕ್ಕೆ ರೆಡಿ ಇಲ್ಲ ಅವಳು. ಆ ಸ್ಯಾರಿಗಳೆಲ್ಲ ತೆಗೆದು ಸೂಟ್ ಕೇಸ್ಗೆ ಹಾಕ್ಬಿಟ್ಟು ಆಮೇಲೆ ಉಳಿದಿರೋ ಬಟ್ಟೆ ರೆಗ್ಯುಲರಾಗಿ ಯೂಸ್ ಮಾಡೋದು ಎಲ್ಲ ಬೇರೆ ಬೇರೆ ಹಾಕಿ ಇಡ್ತಾ ಇದ್ದೆ. ಎಲ್ಲ ಕರ್ಟನ್ ಬಾಕ್ಸ್ ಬರುತ್ತಲ್ಲ ದೊಡ್ಡ ಈ ಥರ ಬಾಕ್ಸಸ್ಸು, ಈ ಥರ ಬಾಕ್ಸ್ಗೆ ಹಾಕಿಡ್ತಾ ಇದ್ದೆ. ನನ್ನ ಬಟ್ಟೆನೇ ಬೇರೆ, ನನ್ನ ಮಗಳದು, ಮಗಂದೇ ಬೇರೆ, ಹಸ್ಬೆಂಡ್ದೇ ಬೇರೆ, ಹೊಸ ಬಟ್ಟೆಗಳೇ ಬೇರೆ, ಈ ಥರ ಎಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ನೇಮ್ ಬರೆದ್ಬಿಟ್ರೆ ನಮಗೆ ಈಸಿ ಆಗುತ್ತೆ. ಶಿಫ್ಟ್ ಮಾಡಲ್ಲಿ ನಮಗೆ ಜೋಡಿಸ್ಕೊಡುವಾಗ ಈಸಿ ಆಗುತ್ತೆ ಅಂದ್ಬಿಟ್ಟು ಮತ್ತು ಯೂಸ್ ಮಾಡದೇ ಇರೋ ಬಟ್ಟೆಗಳೆಲ್ಲ ತೆಗೆದು ಇಟ್ಬಿಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅದೇ ಹೇಳ್ತಿದ್ರು, ಬಟ್ಟೆ ಇಡೋಕ್ಕೆ ಬಟ್ಟೆನೇ ಇಲ್ಲ ಅಂತೀಯಾ, ಇಲ್ಲಿ ನೋಡಿ ಎಷ್ಟೊಂದು ಬಟ್ಟೆ ಇದೆ ನಿಂದು ಅಂತ ಹೇಳ್ತಾಯಿದ್ರು. ಹಾಕ್ಕೊಳಕ್ಕೆ ಹೋಗುವಾಗ ಬಟ್ಟೆ ಹಾಕ್ಕೊಳಕ್ಕೆ ನೋಡುವಾಗ ಬಟ್ಟೆನೇ ಸಿಗೋಲ್ಲ. ಇವಾಗ ನೋಡಿ ಇಷ್ಟೊಂದು ಬಟ್ಟೆ ಇದೆ ಅಂತ ಹೇಳ್ತಿದ್ರು. ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಒಂದು ಬಾಕ್ಸ್ಗೆ ಹಾಕಿ ಎತ್ತಿ ಇಟ್ಬಿಟ್ಟಿದ್ದೀನಿ. ನೋಡೋಣ ಅದನ್ನೇ ಮುಂದೆ ಏನಾದರೂ ಮಾಡೋಣ ಅಂತ. ಏನಮ್ಮ ಕಬೋರ್ಡ್ ಖಾಲಿ ಇತ್ತು ಅಂತ ಕೂತ್ಕೊಬಿಡೋದು ಅಲ್ಲ ಚಿನ್ನಿ? ಚಿನ್ನಮ್ಮ ಏನು ಏನು ಟ ಟ ಟ ಟ ಟ ಟ ಇಲ್ಲಿ ನಾವು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಇದು ಮನೆ ಓನರ್ ಫೋನ್ ಮಾಡಿಬಿಟ್ಟು, ಅಂದರೆ ಹೊಸ ಮನೆ ಓನರ್ ಫೋನ್ ಮಾಡಿಬಿಟ್ಟು ಮನೆದು ಕೀಸ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಕೀಸ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದೀವಿ. ಕೀಸ್ಕೊಂಬರಕ್ಕೆ ಹೋಗ್ಬೇಕಾದ್ರೆ ಬರೀ ಕೈನಲ್ಲಿ ಹೋಗ್ಬೇಕಲ್ವಾ. ಅಂದರೆ ಫಸ್ಟ್ ಮನೆಗೆ ಒಳಗಡೆ ಕೀ ಕೊಟ್ಮೇಲೆ ಅದು ನಮ್ಮದೇ ಮನೆ ಅಲ್ವಾ, ಫಸ್ಟ್ ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನಾನು ತಾಮ್ರದ ಬಿಂದಿಗೆ ಇಟ್ಟಿದ್ನಲ್ಲ, ನೀರು ತುಂಬಿಸಿಡ್ತಿದ್ನಲ್ಲ, ಆ ಬಿಂದಿಗೆನ ತೆಗೆದು ಅದನ್ನು ತೊಳೆದು ಇಲ್ಲಿ ನೀರು ತುಂಬಿಸ್ಕೊಂಡು ತುಂಬಿದ ಬಿಂದಿಗೆ ತೊಗೊಂಡೋಗೋಣ ಮನೆ ಒಳಗಡೆಗೆ ಅಂತ ಅಂದ್ಕೊಂಡ್ವಿ. ಸರಿ ಅಂತೇಳಿ, ಬಟ್ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಸರಿ ನೀವೇ ಮಾಡಿ ಅಂದಿದ್ದಕ್ಕೆ ಓಕೆ ಅಂತ ಒಪ್ಕೊಂಡ್ರು. ಈ ಥರದ್ದೆಲ್ಲ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವು. ನಾನು ಮಾಡಲ್ಲ ಬಿಡು ಹಾಗೆ ಹಿಂಗೆ ಅಂತ ಏನು ಹೇಳಲ್ಲ, ಖುಷಿಯಾಗಿ ಮಾಡ್ತಾರೆ. ಹಾಗಾಗಿ ಅವರೇನೆ ತೊಗೊಂಡು ಬಿಂದಿಗೆನ ತೊಳ್ಕೊಂಡಿದ್ರು. ಅದನ್ನು ತುಂಬಿಸ್ಕೊತಾ ಇದ್ದೀವಿ. ಅಲ್ಲೇ ದೇವಸ್ಥಾನ ಇದೆ ಪಾರ್ಕ್ ಒಳಗಡೆನೆ. ಆ ಪಾರ್ಕಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಪುರೋಹಿತರಿಗೂ ಕೂಡ ಹೇಳಿದ್ದಕ್ಕೆ ಅವರು ಒಳ್ಳೇದಾಗಲಿ ಮಾಡಿ, ತುಂಬ ಒಳ್ಳೆಯದು ಬಿಂದಿಗೆ ತೊಗೊಂಡೋಗಿ ತುಂಬಿದ ಬಿಂದಿಗೆನ ಅಂತ ಹೇಳಿದ್ರು. ಅಲ್ಲಿಂದ ಮನೆಗೆ ಬಂದ್ವಿ. ಇಲ್ಲಿ ಹೊಸ ಮನೆ ಹತ್ರ ಹೋದ್ವಿ. ಇದು 2nd ಫ್ಲೋರಲ್ಲಿ ಇರೋದ್ರಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಬಟ್ ನನ್ನ ಮಗನಿಗೆ ತುಂಬಾ ಇಷ್ಟ ಸ್ಟೆಪ್ಸ್ ಹತ್ಕೊಂಡು ಈ ಥರ ಹೋಗೋದಕ್ಕೆ. ಅವನಂತೂ ಫುಲ್ ಹ್ಯಾಪಿ. ಅವ್ನಿಗೆ ಹತ್ತೋದು ಇಳಿಯೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮನೆಯದು ಹೋಮ್ ಟೂರ್ ಮತ್ತೆ ಇನ್ನೊಂದು ಸಲ ಯಾವಾಗಾದರೂ ಮಾಡ್ತೀನಿ ನಾನು. ಇವಾಗ ಸದ್ಯಕ್ಕೆ ಇದೇ ನಮ್ಮದು ಮನೆ ಎಂಟ್ರೆನ್ಸು ಈ ಥರ ಇದೆ. ನಾನು ಹೋಮ್ ಟೂರ್ ಮಾಡಿದಾಗ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಮನೆಯೆಲ್ಲ ಆರ್ಗನೈಸ್ ಮಾಡಿ ಆದಮೇಲೆ ತೋರಿಸ್ತೀನಿ. ಹೋಗಿಬಿಟ್ಟು ಎಲ್ಲರೂ ಅಂದರೆ ಪಾಪು, ನಾನು, ನನ್ನ ಹಸ್ಬೆಂಡ್ ಎಲ್ಲರೂ ಫಸ್ಟ್ ಬಲಗಾಲ ಇಟ್ಕೊಂಡು ಒಳಗಡೆ ಹೋಗಿಬಿಟ್ಟು ಬಿಂದಿಗೆನ ಇಟ್ವಿ. ಇಟ್ಟಾದಮೇಲೆ ಅಲ್ಲಿ ಪಕ್ಕದ ಮನೆಯೊಬ್ಬರು ವಿಳ್ಯದೆಲೆ ಬಳ್ಳಿನ ಕಟ್ ಮಾಡ್ತಾಯಿದ್ರು. ಅವ್ರು ಕೊಟ್ಟಿದ್ರು ಇದನ್ನು. ನಾನು ತೊಗೊಂಬರೋದು ಮರ್ತ್ಬಿಟ್ಟೆ, ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟೆ. ನೋಡಿ ಮನೆ ಇಷ್ಟೇ, ಕಿಚನ್ ಈ ಥರ ಇದೆ. ನನಗೆ ಅದಕ್ಕೋಸ್ಕರನೇ ನಾನು ಬೇಡ ಅಂತ ಹೇಳಿದ್ದು ಮನೇನ. ಇದನ್ನು ಸ್ಲ್ಯಾಬ್ ಇಲ್ಲ, ಒಂದು ಶೆಲ್ಫ್ ಇಲ್ಲ, ಏನಿಲ್ಲ, ಕಬೋರ್ಡ್ ಇಲ್ಲ, ನಾವು ಅಡುಗೆ ಮಾಡಿ ಪಾತ್ರೆಲ್ಲ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ. ಇದೊಂದೇ ಒಂದು ಏನು ಮಾಡಿಸಿದ್ದಾರೆ ಅದಷ್ಟೇ ಮಾಡಿಸಿರೋದು. ಏನು ಮಾಡೋಕ್ಕಾಗಲ್ಲ, ಅಡ್ವಾನ್ಸೇ ಕೊಟ್ಟಾಗ ಮನೆಗೆ ಒಪ್ಕೊಂಡ್ರೆ ಆಯಿತು.
ಅದಾದಮೇಲೆ ಇದು ಮತ್ತೆ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಬೇಗ ಟೊಮೆಟೊ ಬಾತ್ ಆದರೆ ಬೇಗ ಆಗೋಗುತ್ತಲ್ಲ, ಹಂಗಾಗಿ ಟೊಮೆಟೊ ಬಾತ್ನೇ ಮಾಡ್ತಾಯಿದ್ದೆ. ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಅಮ್ಮ ನಾನು ಟೊಮೆಟೊ ಕಟ್ ಮಾಡ್ಕೊಡ್ತೀನಿ ಕೊಡಮ್ಮ ಅಂತ ಹೇಳಿ. ಯಾಕಂದರೆ ತುಂಬಾ ಕೆಲಸ ಇತ್ತು. ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು. ಮೇಲೆಗಡೆ ಶೆಲ್ಫ್ ಮೇಲೆ ಇಟ್ಟಿದ್ದೀನಲ್ಲ ಅದೆಲ್ಲ ತೆಗೆದು ತೊಳ್ಕೊಂಡು ಎಲ್ಲ ಪ್ರತಿಯೊಂದು ಇಲ್ಲೇ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡಿರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ. ಮಾಡ್ಕೊತಾ ಇದ್ದೀನಿ. ಅದು ಅಲ್ಲದೆ ಪಾಪು ಬೇರೆ ಇದ್ದಾಳಲ್ವ, ಅವಳನ್ನ ಕೂಡ ನೋಡ್ಕೋಬೇಕು. ಮತ್ತು ಹೊಸ ಮನೆ ಹತ್ರ ಬೇರೆ ಹೋಗಬೇಕಿತ್ತು, ಮನೆ ಕ್ಲೀನ್ ಮಾಡೋದಕ್ಕೋಸ್ಕರ ಹೋಗಬೇಕಿತ್ತು. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡು ಫಸ್ಟಿಗೆ ಟೊಮೆಟೊ ಬಾತ್ ಹಾಕಿದ್ದೀನಿ, ಅದು ಆಗ್ತಾಯಿದೆ. ಅಷ್ಟರಲ್ಲಿ ನನ್ನ ಮಗ ಹೆಂಗಿದ್ರು ಕಟ್ ಮಾಡಿಕೊಡ್ತಿದ್ನಲ್ವ, ಇನ್ನು ಸ್ವಲ್ಪ ಟೊಮೆಟೊ ಎಲ್ಲ ಬೇಕು ಕಟ್ ಮಾಡಿಕೊಡ್ತೀಯನಮ್ಮ ಅಂತ ಕೇಳಿದೆ. ಆಯ್ತಮ್ಮ ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ದೆ. ಹೆಂಗೋ ಕಟ್ ಮಾಡಿಕೊಡ್ತಾವನಲ್ವ ಅಂತೇಳಿ ಕಟ್ ಮಾಡಿಸ್ಕೊಂಡೆ. ನಿಜ ನನಗೆ ನನ್ನ ಮಗ ಎಷ್ಟು ಬೇಗ ದೊಡ್ಡವನಾಗೋದ ಅಂತ ಅನಿಸುತ್ತೆ. ಎಷ್ಟು ಅಂದರೆ ಆಲ್ರೆಡಿ ಅವ್ನು ನನಗೆ ಹೆಲ್ಪ್ ಮಾಡಿಕೊಡ್ತಿದ್ದಾನೆ. ಸೇಮ್ ನಾನು ಯಾವ ಥರ ಕಟ್ ಮಾಡ್ಕೊತೀನಿ ಅದೇ ಥರ ಕಟ್ ಮಾಡ್ತಾನೆ ನೋಡಿ. ಎಷ್ಟು ಚಿಕ್ಕದಾಗಿ ಎಷ್ಟು ನೀಟಾಗಿ ಕಟ್ ಮಾಡ್ತಿದ್ದಾನೆ ಗೊತ್ತಾ. ಅವನಿಗೆ ಗೊತ್ತಾಗಿದೆ ಇವಾಗ ನನ್ನ ಕೈಯೆಲ್ಲ ಕಟ್ ಮಾಡ್ಕೋಬಾರ್ದು, ನಿಧಾನ ಕಟ್ ಮಾಡಬೇಕು ಅಂತ. ಸೊ ಖುಷಿ ಆಯಿತು ನನಗೊಬ್ಬ ಹೆಲ್ಪ್ ಮಾಡ್ಕೊಡೋಕ್ಕೊಂದು ನನ್ನ ಮಗ ಹೆಲ್ಪ್ ಅಂದರೆ ಒಂದು ಹ್ಯಾಂಡ್ ಹೆಲ್ಪಿಗೆ ಸಿಕ್ತಲ್ವ, ನನಗೆ ಖುಷಿ ಆಯಿತು. ಟೊಮೊಟೊ ಬಾತ್ ಎಲ್ಲ ಮಾಡಿಟ್ಬಿಟ್ಟು ಮತ್ತು ಇಲ್ಲಿ ಪಾತ್ರೆಗಳೆಲ್ಲ ತೆಗೆದಿಡ್ತಾ ಇದ್ದೀನಿ. ಎಲ್ಲ ಮೇಲಿರೋದೆಲ್ಲ ಕೆಳಗಡೆ ಇಳಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಹೊರಗಡೆ ಇಟ್ಟಿದ್ದೀನಿ. ಇವಾಗ ಎಲ್ಲನೂ ವಾಶ್ ಮಾಡ್ಕೋಬೇಕು. ಪಾಪು ಬೇರೆ ಕೈ ಬಿಡಲ್ಲ, ಎತ್ಕೊಂಡೇ ಕೆಲಸ ಮಾಡಬೇಕು. ಪಾತ್ರೆ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ, ಮೇಲಿದ್ದೆಲ್ಲ ತೆಗೆದ್ಬಿಟ್ಟೆ ನೋಡಿ. ಅಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಇದೆ, ಎಲ್ಲ ತೊಳಿಬೇಕು. ಇವತ್ತು ಸಂಜೆ ತೊಳಿಬೇಕು. ಹಾಗೆ ಇವತ್ತು ಹೊಸ ಮನೆ ಹತ್ರ ಹೋಗಿ ಬರಬೇಕು. ಅಲ್ಲಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಬರಬೇಕು. ಹೋಗ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಹೋಗೋಷ್ಟರೊಳಗಡೆ ತೊಳೆದಿಡ್ತೀನಿ, ಇಲ್ಲಾಂದರೆ ಬಂದು ತೊಳಿತೀನಿ ಸಂಜೆ. ನನಗೆ ಅಂದರೆ ನೈಟು ಪಾಪೆಲ್ಲ ಮಲ್ತಾಳಲ್ವ, ಆಗ ತೊಳೆಯೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನೈಟೇ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮಾಡಿಬಿಡ್ತಾಯಿದ್ದೀನಿ. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದು, ಸ್ವಲ್ಪ ಟೊಮೊಟೊ ಬಾತ್ ಇದೆ. ಇರಲಿ, ಸಾಂಬಾರು ಮಾಡಿಟ್ಬಿಟ್ರೆ ರೈಸ್ ಯಾವಾಗಾದರೂ ಮಾಡ್ಕೋಬೋದಲ್ವ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ. ಊರಿಂದ ನುಗ್ಗೆಕಾಯಿ ತೊಗೊಂಡು ಬಂದಿದ್ರು. ನಮ್ಮದೇ ನುಗ್ಗೆಕಾಯಿ ಮರಗಳಿದೆಯಲ್ಲ, ಅದರಿಂದ ನೆನೆ ತಂದಿದ್ರು. ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿದ್ದೀನಿ, ಸಾಂಬಾರು ಮಾಡಿಡೋಣ ಅಂತ. ಸಾಂಬಾರಿಗೆ ಒಗ್ಗರಣೆಗೆ ಹಾಕಿದ್ದೀನಿ. ಇಲ್ಲಿ ಹಾಗೆ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡಿದ್ದೆ, ಸ್ವಲ್ಪ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ ಅಷ್ಟೇ. ನನಗೆ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸು ಕೇಳ್ತಿರ್ತಾರೆ, ಅಕ್ಕ ನನಗೂ ನಿಮ್ಮ ಏಜ್ ಇದೆ, ಅಂದರೆ ನನಗೂ ನಿಮ್ಮ ಮಗಳಷ್ಟು ಏಜ್ ಇದೆ, ಪಾಪು ಇದೆ, ನಮಗೆ ಕೆಲಸನೇ ಮಾಡೋಕ್ಕೆ ಬಿಡಲ್ಲ, ನೀವು ಹೆಂಗೆ ಮಾಡ್ಕೊಳ್ತಿದ್ದೀರಾ, ಮನೆ ಕೆಲಸ ಮಾಡ್ಕೊಳ್ತೀರಾ, ಹಾಗೆ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಮಾಡ್ತೀರಾ, ಎಲ್ಲ ಕೆಲಸ ಹೆಂಗೆ ಮಾಡ್ಕೊಳ್ತೀರಾ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ. ನೋಡಿ, ಇದೇ ಥರ ನಾನು ಮ್ಯಾನೇಜ್ ಮಾಡೋದು. ಅವಳು ನನ್ನ ಮಗಳು ಏನು ಕಡಿಮೆ ಏನಲ್ಲ, ಇಳಿಯಲ್ಲ ಕೆಳಗಡೆಗೆ, ಎತ್ಕೊಂಡಂಗೆ ಇರಬೇಕು. ಅವಳು ಮಲ್ಕೊಂಡಾಗ ಮಾತ್ರ, ಕೆಲವು ಟೈಮ್ ಮಲ್ಕೊಂಡಿದ್ದಾಗ ಕೂಡ ನಾನು ಪಕ್ಕದಲ್ಲಿ ಇರಬೇಕು, ಆ ಥರ. ಚಿಕ್ಕ ಮಕ್ಕಳಲ್ವಾ, ಏನು ಮಾಡೋ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಹಿಂಗೆ ಎಲ್ಲನೂ ಅವಳು ಕೆಳಗಡೆ ಕೂರಿಸ್ಕೋತೀನಿ. ಏನು ಚಿನ್ನೋ, ಚಿಕ್ಕ ಮಕ್ಕಳಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೋಬೇಕು, ಖಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅನ್ನುವಾಗ ಇವಳನ್ನ ಕೂಡ ಕೆಳಗಡೆ ಕೂರಿಸ್ಕೊಂಡು ನಾನು ಕೆಳಗಡೆ ಕೂತ್ಕೊಂಡ್ಬಿಡ್ತೀನಿ. ಕೆಳಗಡೆ ಕೂರಿಸ್ಕೊಂಡೆ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೇನು ಮಾಡೋದು, ಈ ಥರ ಎತ್ಕೊಳ್ಳೋದು, ಒಂದು ಕೈಲಿ ಮಾಡೋದು. ಇವತ್ತಿನ ಸ್ನಾನ ಕೂಡ ಮಾಡ್ತಿಲ್ಲ. ಕೂದಲು ಜಾಸ್ತಿ ಇದೆಯಲ್ವಾ, ಸೆಕೆಗೆ ಇಲ್ಲೆಲ್ಲ ಬೇವಸಲೆ ಆಗ್ಬಿಟ್ಟಿದೆ. ಕೆರ್ಕೊಂತಾಳೆ, ಕಿತ್ಕೊಂತಾಳೆ. ಜುಟ್ಟು ಕಟ್ತೀನಿ, ಇಲ್ಲಿ ಮೇಲೆ ಜುಟ್ಟು ಕಟ್ಟಿಸ್ಕೊಳ್ಳಲ್ಲ, ಕಿತ್ತಾಕ್ತಾಳೆ. ಈ ವೀಕಲ್ಲಿ ಮುಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆ ದೇವ್ರಿಗೆ ಹೋಗ್ಬಿಟ್ಟು ಸಾಧ್ಯ ಆದರೆ ಈ ವೀಕಲ್ಲಿ ಹೋಗಿ ಮುಡಿ ಕೊಟ್ಕೊಂಡು ಬಂದ್ಬಿಡ್ತೀವಿ. ಅದು ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಕೊಡಬೇಕಂತೆ. ಅಷ್ಟರೊಳಗಡೆ ಹೋಗಿ ಕೊಟ್ಬಿಟ್ಟು ಬರಬೇಕು, ಮುಡಿ ಕೊಟ್ಬಿಟ್ಟು. ಮಲಗಿಲ್ಲ ಇವತ್ತಿನ್ನ, ಮಲ್ಕೊಂಡ್ಬಿಟ್ಟಿದ್ರೆ ಕೆಲಸ ಎಲ್ಲ ಬೇಗ ಮಾಡ್ಕೊಂಬಿಡೀನಿ. ಇನ್ನು ಮಲಗಿಲ್ಲ. ಸಿಕ್ಕಾಬಿಟ್ಟೆ ಸೆಕೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ ಆಗಿಬಿಟ್ಟಿದೆ. ನಾವಿಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರೋದು, ಇಲ್ಲೇ ಸೆಕೆ ಆಗುತ್ತೆ. ಇನ್ನು ಇವಾಗ ಹೋಗ್ತಿರೋ ಮನೆ ಸೆಕೆಂಡ್ ಫ್ಲೋರು. ಹೆಂಗೆ ಸೆಕೆ ತಡಿತೀವಿ ಅಂತ ಗೊತ್ತಿಲ್ಲ, ತುಂಬಾ ಸೆಕೆ ಆಗ್ತಿದೆ. ಅಡುಗೆ ಮಾಡಿಟ್ಬಿಡೋಣ ಅಂತ. ಅಡುಗೆ ಮಾಡಿಟ್ಬಿಟ್ರೆ ಇನ್ನೇನಿಲ್ಲ, ರೈಸ್ ಒಂದಲ್ವಾ ಮಾಡ್ಕೋಬೋದು. ಅಂದರೆ ಸಾಂಬಾರು ಮಾಡಿಟ್ಬಿಟ್ರೆ ರೈಸ್ ಮಾಡ್ಕೋಬೋದು. ಇಲ್ಲಾಂದರೆ ಕೆಲಸಗಳಿದೆ, ತುಂಬ ಕೆಲಸ ಇದೆ. ಸಾಂಬಾರ್ದೇ ಒಂದು ಟೆನ್ಷನು, ಏನು ಮಾಡೋದು ಅಂತ. ಆಗ ಅಡುಗೆ ಮಾಡೋಕ್ಕೆ ಬೋರ್ ಆಗಿಬಿಡುತ್ತೆ. ಅದಕ್ಕೆ ನನ್ನ ಹಸ್ಬೆಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ಮೇಲೆ ಹೊಸ ಮನೆ ಹತ್ರ ಹೋಗಬೇಕು, ಮನೆ ಕ್ಲೀನ್ ಮಾಡಬೇಕು, ಕೆಲಸಗಳಿದೆ ಸಿಕ್ಕಾಬಟ್ಟೆ. ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬರೋದೇ ತುಂಬ ಹೊತ್ತು ಹಿಡಿತದೆ ನನಗೆ. ಮತ್ತೆ ಅಲ್ಲಿಂದ ಬಂದು
ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ನೋಡೋಣ ಹೆಂಗೆ ಮಾಡ್ತೀನಿ ಅಂತ. ಅದಕ್ಕೆ ಆಮೇಲೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಸಿಸ್ಟರ್ ಯಾಕೆ ವ್ಲಾಗೇ ಆಗ್ತಾ ಇಲ್ಲ, ನೀವು ವಿಡಿಯೋನೇ ಮಾಡ್ತಿಲ್ಲ ಏನು ಅಂತ. ಏನಿಲ್ಲ, ಅದೇ ಹಿಂಗೆ ಕೆಲಸ ಬ್ಯುಸಿ, ಮಗು ನೋಡ್ಕೋಬೇಕು, ಮನೆ ಕೆಲಸ, ಇನ್ನು ಈ ಕೆಲಸಗಳೆಲ್ಲ ಜಾಸ್ತಿ ಆಗಿದೆ, ಎಕ್ಸ್ಟ್ರಾ ಕೆಲಸ ಆಗ್ಬಿಟ್ಟಿದೆಯಲ್ವಾ. ಸೊ ಇದ್ರ ಮಧ್ಯದಲ್ಲಿ ನನಗೆ ವೀಡಿಯೋಗಳು ಮಾಡ್ಕೊಳಕ್ಕಾಗ್ತಿಲ್ಲ. ವೀಡಿಯೋಗಳು ಮಾಡಿಕೊಂಡ್ರೂ ಕೂಡ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ನಾನು ಶಾರ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡ್ತಿದ್ನಲ್ವ ಯೂಟ್ಯೂಬಲ್ಲಿ, ಅದನ್ನು ಕೂಡ ಹಾಕ್ತಿಲ್ವಲ್ಲ, ಅದನ್ನು ಕೂಡ ಕೇಳ್ತಿದ್ದಾರೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಆಗ್ತಿದೆ, ಬಿದ್ದೋಗ್ಬಿಡ್ತು. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಆಗ್ತಿದೆ, ಅದನ್ನು ಹಾಕ್ತಾ ಇಲ್ವಲ್ಲ, ಅದನ್ನು ಕೂಡ ಕೇಳ್ತಾರೆ, ಯಾಕೆ ಮಿನಿ ವ್ಲಾಗ್ಸ್ ಆಗ್ತಿಲ್ಲ ಹಾಕಿ ಅಂತ ಹೇಳಿ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಮಾಡ್ಕೋಬೇಕು. ಹಾಗೆ ಸ್ಯಾರಿಗಳದ್ದು ಅಷ್ಟೇ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ ಇವಾಗ. ಅಂದರೆ ಆಗ್ತಿಲ್ಲ, ಈ ಎಲ್ಲ ಕೆಲಸದ ಮಧ್ಯದಲ್ಲಿ ಸ್ಯಾರಿದೆಲ್ಲ ವೀಡಿಯೋ ಮಾಡಿ ತೊಗೊಂಡು ಬಂದು ಮಾಡೋಕ್ಕಾಗಲ್ಲ. ಮತ್ತು ಮನೆ ಶಿಫ್ಟಿಂಗ್ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆಗಿಬಿಟ್ರೆ ಇಲ್ಲ ಕಲೆ ಆಗಿಬಿಡುತ್ತೆ ಅಂತ ಈಗ ಸದ್ಯಕ್ಕೆ ತರಿಸಿಲ್ಲ ನಾನು ಸ್ಯಾರಿಗಳನ್ನ. ಹೊಸ ಮನೆ ಹತ್ರ ಬಂದ್ವಿ, ಮನೆ ಕ್ಲೀನ್ ಮಾಡಬೇಕು. ಅಲ್ಲಿ ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲಿಲ್ಲ. ಆಮೇಲೆ ನನಗೆ ಮಧ್ಯಾಹ್ನ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸಡನ್ನಾಗಿ ಗೆಸ್ಟ್ ಬಂದುಬಿಟ್ರು, ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಸಂಜೆ 5 ಗಂಟೆ ಆಗಿದೆ, ಇವಾಗ ಬಂದಿದ್ದೀವಿ. ಹೊಸ ಮಾಫು, ಹೊಸದು ಪೊರ್ಕೆ ಎಲ್ಲ ತೊಗೊಂಡು ಬಂದೆ. ಇವಾಗ ಕ್ಲೀನ್ ಮಾಡಬೇಕು. ಬೆಳಕಂತೂ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಯಾವುದೇ ರಿಂಗ್ ಲೈಟ್ ಆ ಥರ ಏನು ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರ್ತಾ ಇದೆ ಅಂತ. ಇವಾಗ ಕ್ಲೀನ್ ಮಾಡಬೇಕು. ಪಾಪುನ ನನ್ನ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲೀನ್ ಮಾಡ್ಕೊತೀನಿ. ಅಷ್ಟೊಂದೇನು ಧೂಳೆಲ್ಲ ಏನಿಲ್ಲ, ಕ್ಲೀನಾಗೇ ಇದೆ. ಆದರೂ ಒಂದು ಸಲ ಕ್ಲೀನ್ ಮಾಡ್ಕೋಬೇಕಲ್ವ ನಾವು, ಅದಕ್ಕೆ ಬನ್ನಿ ಈಗ ಬೇಗ ಬೇಗ ಕ್ಲೀನ್ ಮಾಡಿಬಿಡೋಣ. ಇವತ್ತು ಬಿಂದಿಗೆ ತಂದಿಟ್ಟೋಗಿದ್ವಲ್ಲ, ನೀರು ನೋಡಿ ಯಾವ ಥರ ಆಗಿದೆ. ಅವತ್ತಿಂದ ಹೀಗೆ ಇದೆ. ಇದು ಗಿಡ ಒಣಗೆ ಹೋಗಿದೆ ಆಗಲೇ ಬಿಸಿಲಿಗೆ, ಇನ್ನೊಂದು ಸ್ವಲ್ಪ ಹಸಿ ಇದೆ. ಎಲ್ಲ ಕ್ಲೀನ್ ಮಾಡಬೇಕು ಈಗ. ಅಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡಬೇಕು. ಸ್ವಲ್ಪ ಲೈಟಾಗಿ ಧೂಳಿದೆ, ಎಲ್ಲ ಧೂಳು ಕ್ಲೀನ್ ಮಾಡಿಕೊಂಡು ಒರೆಸ್ಬೇಕು. ಇಲ್ಲಿ ಸ್ಟೇರ್ ಕೇಸ್ ಮೇಲೂ ಅಷ್ಟೇ ಸ್ವಲ್ಪ ಧೂಳಿದೆ, ಎಲ್ಲ ಒರೆಸ್ಬೇಕು. ಇದೆಲ್ಲ ನೋಡಿ ಇಲ್ಲಿ ಎಷ್ಟು ಧೂಳಿದೆ ನೋಡಿ. ಇಲ್ಲಿ ನನ್ನ ಮಗ ಎಷ್ಟು ಹೆಲ್ಪ್ ಮಾಡಿಕೊಡ್ತಾವನೆ ಅಂತ. ನಾನು ಕಸ ಗುಡಿಸ್ತಾ ಇದ್ದೆ, ಧೂಳು ಹೊಡೆದ್ಬಿಟ್ಟು, ಅದಕ್ಕೆ ಅಮ್ಮ ನಾನು ಕಿಟಕಿ ಒರೆಸ್ಕೊಡ್ತೀನಿ ಅಂತ ಒರೆಸ್ತಾವನೆ. ಮೇಲೆಲ್ಲ ಧೂಳು ಹೊಡೆದಿದ್ದಾಯಿತು, ನೆಲ ಗುಡಿಸ್ಕೋಬೇಕು ಇವಾಗ. ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಹೊರಡಬೇಕು. ಲೈಟೆಲ್ಲ ಆಫ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು. ಮನೆ ಕ್ಲೀನ್ ಮಾಡುವಾಗ ಕರೆಕ್ಟಾಗಿ ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಟ್ರೈಪೋಡ್ ತೊಗೊಂಡು ಹೋಗಿರಲಿಲ್ಲ. ಸೊ ಹಂಗಾಗಿ ವೀಡಿಯೋ ಮಾಡಲಿಲ್ಲ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಮನೆಗೆ ಬಂದು ನೈಟ್ ಆಗಲೇ ಒಂದು 8:30 8:45 ಆಗೋಗಿತ್ತು. ಅಡುಗೇನು ಮಾಡೋ ಆಗಿರಲಿಲ್ಲ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ನಲ್ಲ, ಸಾಂಬಾರಿತ್ತು, ರೈಸ್ ಕೂಡ ಇತ್ತು. ಹಾಗಾಗಿ ಮೊದಲು ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಪಾತ್ರೆ ತೊಳೆಯೋಕ್ಕೆ ಅಂತ ಕೂತಿದ್ದೀನಿ. ಇದನ್ನೆಲ್ಲ ವೀಡಿಯೋ ಮಾಡಿರೋದು ನನ್ನ ಮಗ, ಅದಕ್ಕೆ ಸ್ವಲ್ಪ ಶೇಕ್ ಆದಂಗೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಬಿಡಮ್ಮ ಪರವಾಗಿಲ್ಲ ಅಂತ ಹೇಳಿದೆ. ಪಪ್ಪ ಬಂದಮೇಲೆ ಪಪ್ಪನ ಹತ್ರ ವೀಡಿಯೋ ಮಾಡ್ಸೋಣ ಅಂತ. ಇಲ್ಲ ನಾನೇ ಮಾಡ್ತೀನಮ್ಮ ಅಂತ ಕೂತಿದ್ದ. ಆಮೇಲೆ ನಿಜ ಹೇಳಬೇಕು ಅಂದರೆ ನನ್ನ ಮಗ ನನಗಂತೂ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿಕೊಟ್ಟ. ನಾನು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪನೇ ಎತ್ಕೊಬಂದು ಇಟ್ಕೊಂಡಿದ್ದೆ. ಅದನ್ನೆಲ್ಲ ತೊಳೆದು ಈ ಜಾಲರಿ ಒಳಗಡೆಗೆ ಸೋರೋಕ್ಕೆ ನೀರು ಸೋರ್ಕೊಳ್ಳಿ ಅಂತ ಆಗ್ತಾಯಿದ್ದೆ. ನೀರು ಸೋರ್ಕೊಂಡಿದ್ದನ್ನು ಅಮ್ಮ ಒಳಗಡೆ ಇಡ್ತಿದ್ರು ತೊಗೊಂಡೋಗಿ, ಮತ್ತು ಪಾಪು ಎತ್ಕೊಂಡಿದ್ರು. ಇವು ನನ್ನ ಮಗ ದೊಡ್ಡ ಒಂದು ಬೋಸಿಗೆ ನೀರು ಹಾಕ್ಬಿಟ್ಟು ಕೊಟ್ಟಿದ್ದೆ, ಅದರಲ್ಲಿ ಹೆಜ್ಜೆ ನನಗೆ ಕೊಡ್ತಿದ್ದ. ನಾನು ಸೋಪೆಲ್ಲ ಹೋಗೋ ಥರ ಉಜ್ಬಿಟ್ಟು ತೊಳಿತಿದ್ದೆ. ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿಕೊಟ್ಟ ನನ್ನ ಮಗ. ಅದಾದಮೇಲೆ ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದೆಲ್ಲ ಏನು ಸೋಪ್ ನೀರೆಲ್ಲ ಬಿದ್ದಿರುತ್ತಲ್ಲ, ಅದೆಲ್ಲ ಪೊರ್ಕೆನಲ್ಲಿ ಗುಡಿಸಿ ಕ್ಲೀನ್ ಮಾಡಿಬಿಡೋಣ ನಾನು ತೊಳಿತಾ ಇದ್ದೆ. ಅದನ್ನು ಕೂಡ ವೀಡಿಯೋ ಮಾಡಿದ್ದಾನೆ. ಫುಲ್ ಶೇಕ್ ಮಾಡಿಬಿಟ್ಟಿದ್ದಾನೆ, ಅಳ್ಳಾಡಿಸ್ಬಿಟ್ಟಿದ್ದಾನೆ. ಆಮೇಲೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟಾಯಿತು. ಸ್ವಲ್ಪ ಪಾಟೆಲ್ಲ ತೊಗೊಂಡೋಗಿ ಇಟ್ಬಿಡ್ಬೇಕಿತ್ತು, ನೆಕ್ಸ್ಟ್ ತೊಗೊಂಡೋಗಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲಸ ಮನೆ ಶಿಫ್ಟಿಂಗ್ ಅಂದ್ರೇ ಹಬ್ಬ ಸಾಕಪ್ಪ ಅನಿಸ್ಬಿಡುತ್ತೆ. ನನಗಂತೂ ಸಾಕಾಗೋಗಿದೆ. ಅದು ಯಾವಾಗ ಸ್ವಂತ ಮನೆ ತೊಗೊಂಡು ಯಾವಾಗ ಪರ್ಮನೆಂಟಾಗಿ ಒಂದೇ ಕಡೆ ಉಳ್ಕೊತೀವೋ ಗೊತ್ತಿಲ್ಲ. ನೋಡೋಣ, ಅದೊಂದು ಆಸೆ ಇದೆ ನನಗೆ. ಗೊತ್ತಿಲ್ಲ ಯಾವಾಗ ಆಗುತ್ತೆ, ಅದೆಲ್ಲ ಯಾವಾಗ ನೆರವೇರುತ್ತೆ ಅಂತ. ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಪಾತ್ರೆ ಎಲ್ಲ ಒಳಗಡೆ ತಂದು ನೀರು ಸೋರೋಕ್ಕೆ ಅಂತ ದಬ್ಬಾಕಿದ್ವಿ. ಇನ್ನು ಅದನ್ನೆಲ್ಲ ಜೋಡಿಸ್ಕೊಬೇಕಷ್ಟೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟೇ. ಶಿಫ್ಟಿಂಗ್ ಅಂದರೆ ತುಂಬಾ ಕೆಲಸ ಇರುತ್ತೆ. ನಾನು ರೆಗ್ಯುಲರಾಗಿ ಮಾಡ್ತೀನಲ್ಲ, ಆ ಥರ ಕಂಟಿನ್ಯೂಸ್ ಆಗಿ ವ್ಲಾಗ್ ಥರ ಮಾಡೋಕ್ಕಾಗ್ತಾಯಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ಅದನ್ನು ಕೂಡ ಮಾಡ್ತೀನಿ. ಹೊಸ ಮನೆಗೆ ಶಿಫ್ಟ್ ಎಲ್ಲ ಆಗಿ ಸ್ವಲ್ಪ ಸೆಟಲ್ ಆದಮೇಲೆ ಅಷ್ಟೇ. ಇಷ್ಟನ್ನೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಈ ಪಾತ್ರೆ ಎಲ್ಲ ಜೋಡಿಸ್ಕೊಬೇಕಷ್ಟೆ. ಇಷ್ಟೊಂದು ಪಾತ್ರೆ ತೊಳೆದಿದ್ದು ನಾನು ಒಬ್ಬಳೇ.
ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.